ಸ್ನೇಹಿತರೆ, ಇವತ್ತು ನಾನು ದ್ವಾದಶಿ ದಿವಸ ಅಡುಗೆಯನ್ನು ಹೇಗೆ ಮಾಡ್ತೀನಿ ನಾನು ಮನೆಯಲ್ಲಿ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಅಕ್ಕಿ ಬೇಳೆನ ತೊಳ್ಕೊಂಡು ನಾನು ಅಡುಗೆಗೆ ಇಟ್ಬಿಡ್ತೀನಿ. ಫಸ್ಟ್ ಅಕ್ಕಿ ಬೇಳೆ ಬೆಂದುಬಿಟ್ರೆ ಆಮೇಲೆ ನಾವು ಸೈಡಲ್ಲಿ ಬೇರೆ ಐಟಮ್ಸ್ನ ಮಾಡ್ಕೋಬೋದು ಅಂತ. ಅಕ್ಕಿಯನ್ನು ಒಂದು 3 ಸಲ ತೊಳಿಬೇಕು. 3 ಸಲ ತೊಳೆದಾದ್ಮೇಲೆ ನಾವು ಮೆಜರ್ಮೆಂಟ್ ಮಾಡಿ ನೀರನ್ನು ಇಟ್ಟು ಬೇಯೋದಕ್ಕೆ ಇಡಬೇಕು. ಅಕ್ಕಿ ಬೇಳೆ ಒಂದು ಸಲ ಇಟ್ಕೊಂಬಿಟ್ರೆ ನಾವು ಕುಕ್ಕರಲ್ಲಿ ಬೇಗ ಆಗೋಗುತ್ತೆ. ಅಷ್ಟೊತ್ತಿಗೆ ನಾವು ಸೊಪ್ಪುಗಳನ್ನು ಹೆಚ್ಚಿಟ್ಕೊಳ್ಳೋದು ಅದನ್ನೆಲ್ಲ ಮಾಡ್ಕೋಬೋದು. ತುಂಬ ಜನ ಕೇಳ್ತಾಯಿದ್ರಿ ದ್ವಾದಶಿ ಅಡುಗೆಯನ್ನು ತೋರಿಸ್ಕೊಡಿ ಅಂತ. ನಾನೇನು ಪ್ರತಿ ದ್ವಾದಶಿನೂ ಮಡಿಯಿಂದ ಅಡುಗೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಹಬ್ಬಗಳು ಆ ಥರ ಇದ್ದಾಗ ಮಾತ್ರ ಮಾಡ್ತೀನಿ. ಮಿಕ್ಕಿದ ದ್ವಾದಶಿಗಳೆಲ್ಲ ನಾವು ಗ್ಯಾಸ್ ಮೇಲೇ ಮಾಡ್ಕೊಂಡು ತಿನ್ನೋದು. ನೋಡಿರಿ, ಹೀಗೆ ಅಕ್ಕಿ ಎಲ್ಲ ತೊಳೆದಾದ್ಮೇಲೆ ಅಕ್ಕಿ ಮತ್ತು ಬೇಳೆಯನ್ನು ಬೇಯೋದಕ್ಕೆ ಇಟ್ಬಿಡೋಣ. ಅಷ್ಟೊತ್ತಿಗೆ ಒಂದು ಸಿಂಪಲ್ ಟಿಪ್ಪನ್ನು ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿರಿ, ಎಣ್ಣೆ ತುಪ್ಪ ಒಂದು ಕಡೆ ಇಟ್ಟಿರಬೇಕು. ಯಾವಾಗಲೂ ಎಣ್ಣೆ ತುಪ್ಪ ಎಲ್ಲಿ ಇಡ್ತೀವೋ ಅಲ್ಲಿ ಉಪ್ಪು ಮಾತ್ರ ಇಡಬಾರ್ದು ಆ ಜಾಗದಲ್ಲಿ. ಅದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡದರಲ್ಲಿ ಎಣ್ಣೆ ಇಟ್ಟಿರ್ತೀನಿ, ಚಿಕ್ಕದು ಎದಕ್ಕಾದರೂ ಚಪಾತಿ ಅಂಥದಕ್ಕೆ ಬೇಕಾಗುತ್ತಲ್ವ ಅದು. ಇದು ತುಪ್ಪ ಏನು ತೋರಿಸ್ತಾ ಇದ್ದೀನಲ್ವ, ಇದು ಚಿಟ್ಟಿ ಏನಿದೆಯಲ್ಲ ಚಿಕ್ಕದು, ಅದು ಚಿಟ್ಟಿ ಅಂತೀವಿ ನಾವು. ಅದರಲ್ಲಿ ದಿನ ಬಳಕೆ ತುಪ್ಪವನ್ನು ಇಟ್ಕೊಂಡಿರ್ತೀನಿ. ಇನ್ನು ದೊಡ್ಡ ಡಬ್ಬಿಲಿರೋದು ಅದೂ ತುಪ್ಪನೇ. ಅದನ್ನು ನಾವು ಎಂಜಲ್ ಮಾಡೋದಕ್ಕೆ ಹೋಗೋದಿಲ್ಲ. ತುಪ್ಪ ಯಾವತ್ತೂ ಮುಸ್ರೆ ಎಂಜಲ್ ಕೈಯಲ್ಲಿ ಹಾಕೋಬಾರ್ದು ಸ್ನೇಹಿತರೆ. ತುಪ್ಪದಲ್ಲಿ ಲಕ್ಷ್ಮೀ ದೇವಿ ವಾಸವಾಗಿರ್ತಾಳೆ. ಅದಕ್ಕೋಸ್ಕರ ತುಪ್ಪವನ್ನು ಯಾವತ್ತೂ ಎಂಜಲ್ ಕೈಯಿಂದ ಮುಸ್ರೆಯಲ್ಲಿ ಇಟ್ಟು ಬಳಸ್ಕೋಬಾರ್ದು. ನಾನು ಹಾಗಾಗಿ ಬೇರೆ ಇಟ್ಟಿರ್ತೀನಿ. ಇದು ಚಿಕ್ಕದೇನು ನೋಡ್ತಾ ಇದ್ದೀರಲ್ವ, ಇದನ್ನು ನಾವು ತುಪ್ಪದ ಚಿಟ್ಟಿ ಅಂತ ಕರಿತೀವಿ. ನೀವೇನಂತೀರೋ ಗೊತ್ತಿಲ್ಲ. ಅದನ್ನು ನಾನು ಊಟಕ್ಕೆ ಬಳಸ್ತೀನಿ. ದೊಡ್ಡ ಡಬ್ಬಿಲಿರೋದು ಮಾತ್ರ ದೇವ್ರ ನೈವೇದ್ಯಕ್ಕೆ ಬಳಸ್ತೀನಿ. ದೇವರಿಗೆ ಇದು ನಾವು ತಿನ್ನೋ ತುಪ್ಪವನ್ನು ಹಾಕೋದಿಲ್ಲ. ಅದು ಖಾಲಿ ಆಯಿತು ಅಂದರೆ ಅದರಲ್ಲಿರೋದು ಇದಕ್ಕೆ ತೆಕ್ಕೊಂಡು ಆ ಥರ ಮಾಡ್ಕೋಬೋದು ವಿನಃ ಇದನ್ನೇ ಒಂದನ್ನೇ ನಾವು ಬಳಸೋದನ್ನೇ ದೇವ್ರ ನೈವೇದ್ಯಕ್ಕೆ ಹಾಕಬಾರ್ದು. ಅದಕ್ಕೋಸ್ಕರ ನಾನು ಬೇರೆ ಬೇರೆ ಸಪ್ರೇಟಾಗಿ ಇಟ್ಟಿರ್ತೀನಿ, ಆಯಿತಾ. ಇದು ಎಣ್ಣೆದು ಒಂದು ಕಡೆ. ಇಲ್ಲಿ ಮಾತ್ರ ನಾವು ಯಾವುದೇ ಕಾರಣಕ್ಕೆ ಉಪ್ಪನ್ನು ತಂದು ಇಡಬಾರ್ದು ಎಣ್ಣೆ ತುಪ್ಪ ಇಡೋ ಜಾಗದಲ್ಲಿ. ಈಗ ನಾನು ಹುಣಸೆ ಹಣ್ಣನ್ನು ನೆನೆ ಹಾಕ್ತಾಯಿದ್ದೀನಿ. ಈಗ ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತಂದರೆ, ದ್ವಾದಶಿ ದಿವಸ ಸೊಪ್ಪಿನ ತೊವೆ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀವಿ ಸ್ನೇಹಿತರೆ ನಾವು. ಅದು ಇರಲೇಬೇಕು ನಮಗೆ. ಆಮೇಲೆ ಬೆಂಡೆಕಾಯಿಂದ ಮೊಸರು ಬಜ್ಜಿಯನ್ನು ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ. ಅದು ನಮ್ಮ ಮನೇಲಿ ದ್ವಾದಶಿ ಚಟ್ನಿ ಅಂತಲೇ ಕರೀತಾರೆ. ಅದು ಆ ಥರ ಬಂದುಬಿಟ್ಟಿದೆ ಮುಂಚೆಯಿಂದನೂ. ಈ ಚಟ್ನಿ ನಾನು ಆಗಲೇ ವಿಡಿಯೋದಲ್ಲಿ ಹಾಕಿದ್ದೀನಿ, ತೊವ್ವೆ ಸಹ ಹಾಕಿದ್ದೀನಿ. ನಾನು ಮಾಡೋ ಅಡುಗೆಗಳೆಲ್ಲ ತೋರಿಸಿದ್ದೀನಿ ಸ್ನೇಹಿತರೆ, ನೀವು ನೋಡ್ಕೋಬೋದು. ಸುಮ್ಮನೆ ಸಿಂಪಲ್ಲಾಗಿ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಅಷ್ಟೇ, ಏನು ಅಡುಗೆಯನ್ನು ಮಾಡ್ತೀನಿ ಯಾವ ಥರ ಅಂತ. ಹೀಗೆ ಒಂದು ಕಡೆ ಕುಕ್ಕರಲ್ಲಿ ಅಕ್ಕಿ ಬೇಳೆ ಎರಡೂ ಇಟ್ಬಿಡ್ತೀನಿ. ಅನ್ನಕ್ಕಿಟ್ಟಿದ್ದು ನೀವು ನೋಡಿದ್ರಲ್ವ, ಅದನ್ನು ನಾನು ಮಾಮೂಲಿ ದಿನಗಳಲ್ಲಿ ಬಳಸಲ್ಲ. ಅಂದರೆ ಆ ಬಟ್ಲು ಅನ್ನಕ್ಕಿಟ್ಟಿದ್ದೀನಲ್ವ, ಆ ಬಟ್ಲು ಮಾತ್ರ ಮಾಮೂಲಿ ದಿನಗಳಲ್ಲಿ ಬಳಸೋದಿಲ್ಲ. ದ್ವಾದಶಿ ಮಾತ್ರ ಅನ್ನವನ್ನು ಮಾಡ್ತೀನಿ. ಅದೇ ಬಟ್ಲಲ್ಲಿ ಅನ್ನವನ್ನು ಮಾಡ್ತೀನಿ. ಈಗ ನಾನು ಚಟ್ನಿಗೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲವನ್ನು ಹಾಕ್ಕೊಂಡಾದಮೇಲೆ ಇಲ್ಲಿ ಒಂದು ಸಲ ಒಗ್ಗರಣೆಯನ್ನು ಮಾಡ್ಕೊಂಡು ಬಿಡ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಎಲ್ಲ ಹಾಕಿ ಮಾಡಿಕೊಂಡ್ರೆ ಚಿತ್ರಾನ್ನಕ್ಕೂ ಬರುತ್ತೆ. ಈಗ ನಾನು ಸ್ವಲ್ಪ ಪಾಯಸವನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಅಕ್ಕಿ. ಈ ಅಕ್ಕಿ ಏನು ಅಂತಂದರೆ, ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ಗೋಪಾಳ ಅಂತ ಅಂತೀವಲ್ವ, ಪಡಿ ಬೇಡ್ತಾರೆ ನಮ್ಮ ಮನೆಯಲ್ಲಿ. ಹಾಗಾಗಿ ಆ ಅಕ್ಕಿ ತೆಗೆದಿಟ್ಟಿದ್ದೆ, ಮಾಡೋದಕ್ಕೆ ಆಗಿರಲಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಇವಾಗ ಪಾಯಸ ಮಾಡಿಬಿಡೋಣ ಅಂತ, ನೈವೇದ್ಯಕ್ಕೂ ಆಗುತ್ತಲ್ವ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ ಅದರೊಳಗಡೆ ಬರೀ ಅಕ್ಕಿದು ಪಾಯಸ ಮಾಡಬಾರ್ದು ಯಾವತ್ತೂ. ಅದಕ್ಕೆ ಒಂದು ಚೂರು ಕಡಲೆಬೇಳೆ ಹಾಕಿ ಬೇಯಿಸೋಕೆ ಇಟ್ಬಿಡ್ತೀನಿ. ಈಗ ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಸ್ವಲ್ಪ ಒಣಕೊಬ್ಬರಿ ಹಾಕಿ ರುಬ್ಕೊತಾ ಇದ್ದೀನಿ. ಇದು ಏನಕ್ಕೆ ಅಂತಂದರೆ, ತವ್ವೆ ಮಾಡ್ತೀವಲ್ವ ಅದಕ್ಕೆ ಹಾಕ್ತೀನಿ ನಾನು. ಅದಕ್ಕೆ ಮಸಾಲೆ ಥರ ಇದನ್ನೇ ಹಾಕೋದು. ತುಂಬ ರುಚಿಯಾಗಿರುತ್ತೆ. ನೀವು ತವ್ವೆ ವಿಡಿಯೋ ನೋಡಿದ್ರೆ ಸಿಗುತ್ತೆ. ಸೊಪ್ಪಿನ ತವ್ವೆದು ವಿಡಿಯೋ ನೋಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಹೇಗೆ ಮಾಡ್ಕೊಳ್ಳೋದು ಅಂತ. ನಾನು ತುಂಬ ಡೀಟೇಲಾಗಿ ತೋರ್ಸೋಕೆ ಹೋದರೆ ತುಂಬ ಲೆಂತಿ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಅಷ್ಟು ನಾನು ಡೀಟೇಲಾಗಿ ಹೇಳ್ತಾ ಇಲ್ಲ ಅಡುಗೆ ಬಗ್ಗೆ. ಈಗ ನಾನು ಚಟ್ನಿ ಮಾಡ್ಕೊಂಡು ಬಿಡ್ತೀನಿ, ಕಡಲೆಬೇಳೆ ಉದ್ದಿನಬೇಳೆದು. ಅಷ್ಟೊತ್ತಿಗೆ ಇಲ್ಲಿ ಕುಕ್ಕರು ಕೂಗ್ತಾ ಇದೆ. ಈಗ ನಾನು ಈ ಕಡೆ ಅಕ್ಕಿ ಸ್ವಲ್ಪ ಬೇಳೆ ಹಾಕಿ, ಕಡಲೆಬೇಳೆ ಹಾಕಿ ಇಟ್ಟಿದ್ನಲ್ಲ ಪಾಯಸಕ್ಕೆ, ಅದು ಅಷ್ಟೊತ್ತಿಗೆ ಬೇಯುತ್ತೆ. ತುಂಬ ಜಾಸ್ತಿ ಅಡುಗೆ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ನಾನು. ಯಾಕೆ ಅಂತಂದರೆ ಲೇಟ್ ಆಗಿಬಿಡುತ್ತೆ ಪಾರಣೆಗೆ ಅಂತ. ಯಾಕಂದರೆ ಉಪವಾಸ ಮಾಡಿರ್ತೀವಲ್ವ, ನಿರಾಹಾರ ಮಾಡ್ತೀವಿ ನಾವು. ಅದಕ್ಕೋಸ್ಕರ ನಾನು ಇಷ್ಟು ಅಡುಗೆ ಎಲ್ಲ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಮನೆಯವರು ಪೂಜೆ ಮಾಡಿಬಿಟ್ಟು ತೀರ್ಥ ತೆಗೆದು ಅವರೆಲ್ಲ ಮಾಡ್ಕೊಂಡ್ಬಿಡ್ತಾರೆ. ಅವತ್ತು ದೇವ್ರ ಮನೆಗೆ ನಾನು ಹೋಗೋದೇ ಇಲ್ಲ. ಸುಮ್ಮನೆ ತುಳಸಿ ಪೂಜೆ ಅಷ್ಟೇ ಮಾಡ್ಕೊತೀನಿ. ಈಗ ಇಲ್ಲಿ ಕುಕ್ಕರ್ ಆಗಿದೆ.
ಅನ್ನ ಬೇಳೆ ಎಲ್ಲ ಬೆಂದಿದೆ, ಸ್ವಲ್ಪ ತಣ್ಣಗಾಗಲಿ. ಅಷ್ಟೊತ್ತಿಗೆ ಇಲ್ಲಿ ಬೆಂಡೆಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ನಾನು. ಒಂದೊಂದು ಸಲ ಎರಡೆರಡು ಐಟಮ್ ಮಾಡ್ತೀನಿ ಅಷ್ಟೇ, ಯಾವಾಗಲೂ ಮಾಡಲ್ಲ ಸ್ನೇಹಿತರೆ. ಯಾಕೆಂದರೆ ದ್ವಾದಶಿ ಜಾಸ್ತಿ ಅಡುಗೆ ಖರ್ಚಾಗಲ್ಲ ನಮ್ಮ ಮನೆಯಲ್ಲಿ, ಮತ್ತು ರಾತ್ರಿಗೆ ಟಿಫನ್ ಮಾಡಬೇಕಾಗುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಅಡುಗೆ ಒಂದು ಹೊತ್ತಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋದು ನಾನು. ಈಗ ನಾನು ಇಲ್ಲಿ ಪಾಯಸ ರೆಡಿ ಆಯಿತು. ಇದಕ್ಕೆ ಬೆಲ್ಲ ಹಾಕಿ ಕುದ್ದ ಮೇಲೆ ನೋಡಿರಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಕರೆದ್ಬಿಟ್ಟು ಹಾಕಿದ್ದೀನಿ. ಇಷ್ಟೇ, ಇದಕ್ಕೆ ಹಾಲು ಹಾಕಲ್ಲ. ಯಾಕಂದರೆ ಹಾಲು ವ್ರತ ಇದೆ, ದೇವ್ರ ನೈವೇದ್ಯಕ್ಕೆ ಹಾಲು ಬಳಸೋ ಹಾಗಿಲ್ಲ. ನಾವು ಬೇಕಾದರೆ ತಿನ್ನೋದಕ್ಕೆ ಹಾಕ್ಕೋಬೋದು. ಯಾರ್ಯಾರು ಹಾಲು ತಿಂತಾರೋ ಅವರು ವ್ರತ ಮಾಡದೇ ಇರೋರು ಹಾಲು ಹಾಕ್ಕೋಬೋದು. ದೇವ್ರಿಗೆ ಮಾತ್ರ ಹಾಕೋದಕ್ಕೆ ಹೋಗಬಾರ್ದು. ಈಗಿಲ್ಲಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಲೋಳೆ ಇಲ್ದಿರೋ ಥರ ಎಣ್ಣೆ ಹಾಕಿ ಹುರ್ಕೋಬೇಕು. ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮೊಸರು ಹಾಕಿ ಕಲಿಸ್ಕೋಬೇಕು. ಬಿಸಿ ಇದ್ದಾಗ ಹಾಕಿಬಿಟ್ರೆ ಅದು ಒಂಥರ ಲೋಳೆ ಲೋಳೆ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ. ಈಗ ನೋಡಿರಿ, ಸೊಪ್ಪನ್ನ ಒಂಚೂರು ಎಣ್ಣೆ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಅಣ್ಣೆ ಸೊಪ್ಪನ್ನು ಬಳಸಿದ್ದೀನಿ. ಈಗ ತುಂಬ ಸಿಗ್ತಾಯಿದೆ ಅಣ್ಣೆ ಸೊಪ್ಪು, ಅದಕ್ಕೋಸ್ಕರ ತುಂಬ ಒಳ್ಳೆಯದು ಸ್ನೇಹಿತರೆ. ಕಣ್ಣಿಗೆ ತುಂಬ ಒಳ್ಳೆಯದು ಅಣ್ಣೆ ಸೊಪ್ಪು. ಅವಾಗವಾಗ ತಿನ್ನಬೇಕು ನಾವು. ಈಗ ಅಣ್ಣೆ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಖಾರಕ್ಕೇನು ರುಬ್ಕೊಂಡಿದ್ನಲ್ವ, ಹಸಿಮೆಣ್ಸಿನ್ಕಾಯಿ ಅದೆಲ್ಲನೂ ಅದನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಬೇಯಬೇಕು. ನಾನು ಎಣ್ಣೆಲೇ ಸ್ವಲ್ಪ ಬಾಡಿಸ್ಕೊಳ್ಳೋದು, ನೀರೆಲ್ಲ ಹಾಕಲ್ಲ ಸೊಪ್ಪಿಗೆ. ಇದೆಲ್ಲ ವೀಡಿಯೋ ಬೇಕಂದರೆ ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ಇದರಲ್ಲೇ ಸಿಗುತ್ತೆ ನಿಮಗೆ. ಈಗ ದೇವ್ರ ನೈವೇದ್ಯಕ್ಕೆ ರೆಡಿ ಮಾಡಿಬಿಡೋಣ. ಇದೆಲ್ಲ ಅಡುಗೆನೂ ದೇವ್ರ ನೈವೇದ್ಯಕ್ಕೆ ಇಡೋದಿಲ್ಲ ನಾವು. ಅನ್ನ ಪಾಯಸ ಇದ್ದರೆ ಅನ್ನ ಪಾಯಸ, ಇಲ್ಲಾಂದರೆ ಅನ್ನದ ಮೇಲೆ ಸ್ವಲ್ಪ ಬೆಲ್ಲ ತುಪ್ಪ ಹಾಕಿ ನೈವೇದ್ಯ ಮಾಡಿಬಿಡ್ತೀವಿ. ಯಾಕಂದರೆ ಇದಿಷ್ಟು ಅಡುಗೆ ಆಗಬೇಕಂದ್ರೆ ತುಂಬ ಲೇಟ್ ಆಗುತ್ತೆ. ಈಗ ಅನ್ನ ಪಾಯಸ ರೆಡಿಯಾಗಿದೆ ಅಲ್ವಾ, ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ತುಳಸಿ ದಳವನ್ನು ಹಾಕಿ, ನಾನು ಯಾವುದ್ರಲ್ಲಿ ಇಡ್ತಾಯಿದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು. ಇದು ಒಂದು ಬೆಳ್ಳಿ ಪಾತ್ರೆ, ಇದರಲ್ಲಿ ನೈವೇದ್ಯವನ್ನು ಮಾಡಬೇಕು. ಆದಷ್ಟು ಬೆಳ್ಳಿ ಇದರಲ್ಲಿ ಪಾತ್ರೆಯಲ್ಲಿ ನೈವೇದ್ಯ ಮಾಡಬೇಕು. ಯಾವ ಬಟ್ಲಲ್ಲಿ ಅಡುಗೆ ಮಾಡಿರ್ತೀವಲ್ವ ಅದೇ ಬಟ್ಲನ್ನು ನೈವೇದ್ಯಕ್ಕೆ ಇಡಬಾರ್ದು ಸ್ನೇಹಿತರೆ. ಹಾಗಾಗಿ ಬೆಳ್ಳಿ ತಟ್ಟೆನೋ ಬಟ್ಲೋ ಯಾವುದಿದೆಯೋ ಅದರಲ್ಲಿ ನೈವೇದ್ಯವನ್ನು ಮಾಡಿಬಿಟ್ಟು ನಮ್ಮ ಮನೆಯವ್ರು ಮಂಗಳಾರತಿ ಮಾಡಿ ತೀರ್ಥ ತೆಗೆದು ಅವರೆಲ್ಲ ಮಾಡಿಬಿಟ್ಟಿರ್ತಾರೆ. ನಾನು ಕೊನೆಗೆ ತುಳಸಿ ಪೂಜೆಯನ್ನು ಮಾಡಿಕೊಂಡು ದೇವರಿಗೆ ಆರತಿ ಮಾಡಿಬಿಟ್ಟು ಎಲ್ಲರೂ ಊಟವನ್ನು ಮಾಡಿಬಿಡ್ತೇವೆ. ದೇವ್ರ ನೈವೇದ್ಯ ಇಲ್ಲದೇ ದ್ವಾದಶಿ ದಿವಸ ದಿನನಿತ್ಯ ತಿನ್ನಬಾರ್ದು ಅಂತ ಹೇಳ್ತಾರೆ. ದಿನನಿತ್ಯ ಕೆಲವ್ರಿಗೆ ಮಾಡೋದಕ್ಕಾಗೋದಿಲ್ಲ. ನೀವು ಅಡುಗೆ ಇಳಿಸಿದ ತಕ್ಷಣ ದೇವರಿಗೆ ಕೈ ಮುಗಿದ್ಬಿಟ್ಟು ಕೃಷ್ಣಾರ್ಪಣ ಹೇಳಿ ಆದರೂ ತಿನ್ಬೋದು. ದ್ವಾದಶಿ ಮಾತ್ರ ಹಾಗೆ ಊಟವನ್ನು ಮಾಡಬಾರ್ದು ಸ್ನೇಹಿತರೆ. ಇಲ್ಲಿ ನಾನು ತವ್ವೆ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದಾರಪ್ಪ ಅನ್ಕೋಬೋದು ನೀವು. ತವ್ವೆದು ವೀಡಿಯೋ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಆಧ್ಯಾತ್ಮ ವಾಣಿಲೂ ಹಾಕಿದ್ದೀನಿ ನಾನು, ನೋಡ್ಕೊಳ್ಳಿ ಒಂದ್ಸಲ. ಇಲ್ಲೀಗ ಹುಳಿ ಪುಡಿ ಹಾಕ್ತಾಯಿದ್ದೀನಿ ತವ್ವೆಗೆ, ಮತ್ತು ಸಾರಿಗೆ ಸಾರಿನ ಪುಡಿ ಒಟ್ಟೊಟ್ಟಿಗೆ ಈ ಥರ ಪಕ್ಕದಲ್ಲೇ ಇಟ್ಕೊಂಡು ಮಾಡ್ಕೊಂಬಿಟ್ರೆ ಬೇಗ ಬೇಗ ಆಗೋಗ್ಬಿಡುತ್ತೆ. ಈಗ ಚಟ್ನಿ ರೆಡಿ ಆಯಿತು. ಮೊಸರು ಬಜ್ಜಿ ರೆಡಿಯಾಗಿದೆ, ಅದಕ್ಕೆ ಮೊಸರು ಹಾಕಿ ಅಷ್ಟೇ ಕಲಿಸೋದು. ಇಲ್ಲಿ ತವ್ವೆ ಸಾರು ರೆಡಿಯಾಗಿಬಿಡುತ್ತೆ. ಇನ್ನು ಪಾಯಸ ರೆಡಿಯಾಗಿದೆ, ಅನ್ನ ಅಂತೂ ಆಗೋಗಿದೆ. ಇಷ್ಟೇ ಸ್ನೇಹಿತರೆ, ತುಂಬ ಸಿಂಪಲ್ಲಾಗಿ ಬೇಗನೆ ಅಡುಗೆ ಮಾಡ್ಕೊಂಬಿಡ್ಬೋದು. ಬೆಳಗ್ಗೆ ಹೊತ್ತಲ್ಲಿ ದೇವರ ಸ್ತೋತ್ರಗಳು ಅಥವಾ ನಮ್ಮ ಸ್ವಾಮಿಗಳ ಪ್ರವಚನ ಇಟ್ಕೊಂಡು ನಾವು ಅಡುಗೆ ಅದು ಮಾಡ್ಕೊಂಡು ಬಿಡ್ತೀವಿ. ನನಗೆ ಬಂದಿರೋ ಸ್ತೋತ್ರಗಳು ಅದನ್ನೆಲ್ಲ ಹೇಳ್ಕೊತೀನಿ. ಹೀಗೆ ದ್ವಾದಶಿ ಬೇಗನೆ ಆಗೋಗ್ಬಿಡುತ್ತೆ. ಪಾರಣೆ ಟೈಮ್ಗೆ ಅಷ್ಟೊತ್ತಿಗೆ ನಾವು ಊಟ ಕೂತ್ಕೊಂಡು ಬಿಡ್ತೀವಿ. ದೇವ್ರ ನೈವೇದ್ಯ ಆಗೋಗ್ಬಿಟ್ರೆ ಏನು ನಮಗೆ ಚಿಂತೆ ಇಲ್ಲ ಅಲ್ವ ಸ್ನೇಹಿತರೆ. ಮಂಗಳಾರತಿ ಅದು ಆಗೋಗ್ಬಿಟ್ರೆ ಆಯಿತು, ಇನ್ನು ನಾವು ಊಟ ಮಾಡೋದೇನೆ. ಈಗ ತವ್ವೆ ಸಾರು ಎಲ್ಲ ರೆಡಿಯಾಗಿದೆ. ಈಗ ಬಜ್ಜಿಗೆ ನೋಡಿರಿ ನಾನು ಮೊಸರು ಹಾಕಿ ಕಲಿಸ್ತಾ ಇದ್ದೀನಿ. ಈ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಇದಕ್ಕೆ ನೀವು ತವ್ವೆಗೆ ಹಾಕಿದ್ವಲ್ಲ ಅದೇ ಖಾರನೇ ಸ್ವಲ್ಪ ಹಾಕ್ಕೋಬೋದು. ಬೇಡ ಅಂದರೆ ಬಿಡ್ಬೋದು, ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೋಬೋದು. ಇಲ್ಲೊಂದು ಸ್ವಲ್ಪ ಚಿತ್ರಾನ್ನ ಕಲಿಸ್ತಾ ಇದ್ದೀನಿ, ಪಕ್ಕದಲ್ಲಿ ನೋಡ್ತಾ ಇದ್ದೀರಲ್ವ ನೀವು. ಉಪ್ಪು ಹಾಕಿದೆ, ಯಾಕಂದರೆ ಪಾಯಸ ಒಂದೇ ಮಾಡಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರ ಪ್ರಕಾರ. ಪಾಯಸ ಮಾಡೀವಿ ಅಂದರೆ ಒಂದು ಸ್ವಲ್ಪ ಒಗ್ಗರಣೆನಾದರೂ ಕಲಿಸ್ಕೊಂಡು ಚಿತ್ರಾನ್ನ ಮಾಡ್ಕೋಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಇಲ್ಲಿ ಚಟ್ನಿ ರೆಡಿಯಾಗಿದೆ ನೋಡಿರಿ, ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ. ಇದನ್ನು ತುಂಬ ಜನ ಇಷ್ಟಪಟ್ಟಿದ್ದಾರೆ. ಚೆಕ್ ಮಾಡ್ಕೊಳ್ರಿ, ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ನೋಡಿರಿ, ಈಗ ತವ್ವೆಗೆ ಎಲ್ಲದಕ್ಕೂ ಒಗ್ಗರಣೆ ಕೊಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಸ್ನೇಹಿತರೆ ತವ್ವೆ ಸೊಪ್ಪಿನ ತವ್ವೆ ಇಲ್ಲ, ಅದು ಇರಲೇಬೇಕು ನಮ್ಮ ಮನೆಯಲ್ಲಿ. ದಿನ ಬಿಟ್ಟು ದಿನ ಆದರೂ ನಾನು ಮಾಡ್ತೀನಿ. ನೋಡಿರಿ, ಈಗ ಚಿತ್ರಾನ್ನಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡೆ. ಇನ್ನೊಂದು ಸ್ವಲ್ಪ ಮಿಕ್ಕಿದ್ದು ಬಜ್ಜಿಗೆ ಹಾಕ್ಬಿಟ್ಟು ಕಲಿಸ್ಬಿಡ್ತೀನಂತೆ. ಇದಕ್ಕೆ ನೀವು ಕಾಯಿ ತುರಿ ಬೇಕಾದರೆ ಹಾಕ್ಕೋಬೋದು, ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ. ನಾವು ಅವಾಗವಾಗ ಮಾಡ್ತಾ ಇರ್ತೀವಿ. ಇದಕ್ಕೆ ಇಲ್ಲಾಂದರೆ ಹುರ್ಗಡ್ಲೆ ಪುಡಿ ಸಹ ಹಾಕ್ಕೋಬೋದು. ನೋಡಿರಿ, ಇದಿಷ್ಟೇ ದ್ವಾದಶಿ ಸಿಂಪಲ್ ಅಡುಗೆ ಪೂಜೆ ನಮ್ಮ ಮನೆಯಲ್ಲಿ. ನಾನಂತೂ ಹೇಳಿದ್ದೀನಲ್ಲ ಅವತ್ತು, ನಾನೇನು ರಂಗೋಲಿ ಹಾಕ್ಕೊಳ್ಳೋದು ಪೂಜೆ ಏನೂ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಯಾಕಂದರೆ ನನಗೂ ಸುಸ್ತಾಗಿರುತ್ತೆ. ಅಡುಗೆ ಅಷ್ಟೇ ಮಾಡಿಬಿಡ್ತೀನಿ,
ತುಳಸಿ ಪೂಜೆ ಮಾಡಿಕೊಂಡು ನಮ್ಮ ಮನೆಯವ್ರ ಪೂಜೆ ಆದ ತಕ್ಷಣ ನೈವೇದ್ಯ ಮಂಗಳಾರತಿ ಮಾಡಿಬಿಟ್ಟು ಊಟವನ್ನು ಮಾಡಿಬಿಡ್ತೀವಿ. ಈಗ ಚಟ್ನಿ ಎಲ್ಲಿಟ್ಟಿದ್ದೀರಪ್ಪ ಅಂತ ಅನ್ಕೋಬೋದು ನೀವು. ನಾನು ಅದನ್ನು ಮುಸ್ರೆಯಲ್ಲಿ ಮಾಡಿರೋದಿಲ್ಲ. ಯಾಕಂದರೆ ರಾತ್ರಿ ಏನಾದರೂ ಚಪಾತಿ ದೋಸೆ ಆ ಥರ ಮಾಡ್ಕೊಂಡಾಗ ಅದು ಚಟ್ನಿ ಬರುತ್ತಲ್ವ, ಮುಸ್ರೆಯಲ್ಲಿ ಮಾಡಿದ್ದು ರಾತ್ರಿ ಬಳಸೋದಕ್ಕೆ ಬರೋದಿಲ್ಲ. ಕೆಲವರೆಲ್ಲ ಕೇಳಿದ್ರಿ, ಎಂಜಲು ಮುಸ್ರೆ ಇದೆಲ್ಲ ಹೇಳ್ಕೊಡ್ರಿ ನಮಗೆ, ಮುಸ್ರೆ ಅಂತ ಏನಕ್ಕೆ ಅಂತೀವಿ ಅಂತ ಕೇಳಿದ್ರಿ. ಯಾವ ಪದಾರ್ಥವನ್ನು ನಾವು ಬೇಯಿಸ್ತೀವಲ್ವ, ಬೇಳೆ ಅಕ್ಕಿ ಇದೆಲ್ಲ ಮುಸ್ರೆ ಪದಾರ್ಥ ಅಂತಲೇ ಅನಿಸ್ಕೊಳ್ಳುತ್ತೆ. ಇದಿಷ್ಟು ದ್ವಾದಶಿ ಅಡುಗೆ ಸ್ನೇಹಿತರೆ. ಇದು 15 ದಿವಸದ ಹಿಂದಿನ ವಿಡಿಯೋ, ದಯವಿಟ್ಟು ಏನು ಅನ್ಕೋಬೇಡ್ರಿ. ನಿಮಗೆ ನಾಳೆಗೆ ಉಪಯೋಗ ಆಗುತ್ತೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಇನ್ನೂ ಬೇರೆ ಬೇರೆ ಅಡುಗೆಗಳನ್ನು ನೀವು ಮಾಡ್ಕೋಬೋದು. ಪಾಯಸ, ಚಿತ್ರಾನ್ನ, ಈ ಥರದ್ದು ಚಟ್ನಿ ಮಾಡಿಕೊಂಡು ನೀವು ಊಟವನ್ನು ಮಾಡ್ಬೋದು. ಅನ್ನ ಪಾಯಸ ಆದರೂ ಮಾಡಿ ನೀವು ನೈವೇದ್ಯವನ್ನು ಮಾಡ್ಬೋದು. ಇಲ್ಲಾಂದರೆ ಶುದ್ಧವಾದ ಒಂದು ಪಾತ್ರೆಯಲ್ಲಿ ಅನ್ನ ಮಾಡಿಬಿಟ್ಟು ಅದನ್ನು ಒಂದು ಬಟ್ಲಲ್ಲಿ ತೆಕ್ಕೊಂಡು, ಬೆಳ್ಳಿ ಬಟ್ಲದಲ್ಲಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ತುಪ್ಪವನ್ನು ಹಾಕಿ ತುಳಸಿ ದಳ ಹಾಕಿ ನೈವೇದ್ಯ ಮಾಡಿದ್ರೂ ಸಾಕು. ನೀವು ಅಷ್ಟು ಮಾಡಿಕೊಂಡು ಆ ಅನ್ನವನ್ನು ಎಲ್ಲರೂ ಹಾಕ್ಕೊಂಡು ಊಟವನ್ನು ಮಾಡಿದರೆ ಸಾಕು. ಯಾಕೆ ಅಂತಂದರೆ ಎಲ್ಲರಿಗೂ ಎಲ್ಲವನ್ನ ಮಾಡಿ ನೈವೇದ್ಯ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಕೆಲವೊಬ್ಬರ ಮನೆಯಲ್ಲಿ ಅನುಕೂಲ ಇರೋದಿಲ್ಲ. ಅಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಅನುಕೂಲ ಆಗಲಿ ನಿಮಗೆ ಅಂತ. ಒಟ್ಟಿನಲ್ಲಿ ದೇವರಿಗೆ ನೈವೇದ್ಯವನ್ನು ಮಾಡಿದಂತಹ ಅನ್ನವನ್ನು ನಾವು ಅಟ್ಲೀಸ್ಟ್ ದ್ವಾದಶಿ ದಿವಸನಾದರೂ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇದಿಷ್ಟು ದ್ವಾದಶಿ ಅಡುಗೆ ಸ್ನೇಹಿತರೆ. ಇನ್ನು ಇದ್ಲು ಒಲೆಯಲ್ಲಿ ಅಡುಗೆಯನ್ನು ತೋರಿಸ್ರಿ ಅಂತ ಹೇಳ್ತಾ ಇದ್ದೀರಾ. ಇನ್ನು ಹಬ್ಬಗಳಲ್ಲಿ ಮಡಿಯಿಂದ ಅಡುಗೆ ಮಾಡ್ತೀವಲ್ವ, ಆವಾಗ ಖಂಡಿತವಾಗಿ ನಿಮಗೆ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಂತೆ. ಇದಿಷ್ಟು ದ್ವಾದಶಿ ಅಡುಗೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತೆ.